ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಟಾಕ್ಸ್. ನಾನು ನನ್ನ ಚಾನಲಲ್ಲಿ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ವೀಡಿಯೋಸು, ಪ್ರಾಪರ್ಟಿ ಬಗ್ಗೆ ವೀಡಿಯೋಸು, ಶಾರ್ಟ್ಸು ಹಾಕ್ತಿರ್ತೀನಿ. ನನ್ನ ಚಾನಲ್ನ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತೇನಪ್ಪ ಅಂದರೆ ರೆವಿನ್ಯೂ ಸೈಟ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಫುಲ್ ವೀಡಿಯೋ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ರೆವಿನ್ಯೂ ಸೈಟ್ ಅಂದರೆ ಏನು, ಅಪ್ರೂವ್ಡ್ ಲೇಔಟ್ ಸೈಟ್ ಅಂದರೆ ಏನು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ರೆವಿನ್ಯೂ ಯಾವ ಸೈಟ್ ತೊಗೊಂಡ್ರೆ ನಮಗೆ ಸೇಫರ್ ಆಪ್ಷನ್ನು, ಯಾವುದು ಚೀಪಾಗಿ ಸಿಗುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತಿದ್ದೀನಿ. ಫಸ್ಟ್ ನೋಡೋಣ ರೆವಿನ್ಯೂ ಸೈಟ್ ಬಗ್ಗೆ ನೋಡೋಣ. ರೆವಿನ್ಯೂ ಸೈಟ್ ಅಂದರೆ ಏನಪ್ಪ ಅಂದರೆ ಯೂಶ್ವಲಿ ಅದು ಒರಿಜಿನಲ್ ಆಗಿ ರೆವಿನ್ಯೂ ಸೈಟ್ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ನ ಸ್ಮಾಲ್ ಸೈಟ್ಸ್ ಆಗಿ ಕನ್ವರ್ಟ್ ಮಾಡಿ ಲ್ಯಾಂಡ್ ಓನರು ಸೇಲ್ ಮಾಡ್ತಿರ್ತಾರೆ. ಅದೇ ರೆವಿನ್ಯೂ ಸೈಟಲ್ಲಿ ನಮಗೆ ಯಾವುದೇ ಒಂದು ಗೌರ್ಮೆಂಟ್ ಅಥಾರಿಟಿಯಿಂದ ಲೇಔಟ್ ಅಪ್ರೂವಲ್ ಸಿಕ್ಕಿರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ಲು ಸಿಗೋದು ಕಷ್ಟ. ಮತ್ತು ಬ್ಯಾಂಕ್ ಲೋನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟು. ಬ್ಯಾಂಕ್ ಲೋನ್ ಕೂಡ ಸಿಗಲ್ಲ, ಡಿಫಿಕಲ್ಟು. ಮತ್ತು ಲೇಔಟ್ ಅಪ್ರೂವಲ್ ಪ್ಲ್ಯಾನು ಕ್ಲಿಯರ್ ಇರಲ್ಲ. ಇದು ಗ್ರಾಮ ಪಂಚಾಯತ್ ರೆಕಾರ್ಡ್ಸಲ್ಲಿ ಮಾತ್ರ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸು ಇರುತ್ತೆ. ಮತ್ತು ಇದು ಲೀಗಲ್ ಡಿಸ್ಪ್ಯೂಟ್ಸ್ ಬರುತ್ತೆ. ರೆವಿನ್ಯೂ ಸೈಟ್ ಡಿಸಡ್ವಾಂಟೇಜ್ ಲೀಗಲ್ ಡಿಸ್ಪ್ಯೂಟ್ ಕೂಡ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಅಪ್ರೂವ್ಡ್ ಲೇಔಟ್ ಸೈಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಪ್ರೂವ್ಡ್ ಲೇಔಟ್ ಸೈಟ್ ಅಂದರೆ ಗೌರ್ಮೆಂಟ್ ಅಪ್ರೂವ್ಡ್ ಅಥಾರಿಟಿಯಿಂದ ಲೇಔಟು ಅಪ್ರೂವ್ ಆಗಿರುತ್ತೆ. ಅದೇ ಅಪ್ರೂವ್ಡ್ ಲೇಔಟ್ ಸೈಟ್ ಅಂದರೆ ನಮಗೆ ಏನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಬ್ಯಾಂಕ್ ಲೋನ್ಸು ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಯರ್ ಲೇಔಟ್ ಪ್ಲ್ಯಾನ್ ಇರುತ್ತೆ. ಅಪ್ರೂವ್ಡ್ ಲೇಔಟ್ ಪ್ಲ್ಯಾನಲ್ಲಿ ಕ್ಲಿಯರ್ ಲೇಔಟ್ ಪ್ಲ್ಯಾನ್ ಇರುತ್ತೆ. ಮತ್ತು ಬಿಲ್ಡಿಂಗ್ ಅಪ್ರೂವಲ್ ಪ್ಲ್ಯಾನ್ ಕೂಡ ಈಸಿಯಾಗಿ ನಮಗೆ ಸಿಗುತ್ತೆ. ಎಕ್ಸಾಂಪಲ್ ಏನಪ್ಪ ಅಂದರೆ ಲೇಔಟ್ ಅಪ್ರೂವಲ್ ಪ್ಲ್ಯಾನ್ DTCP, ಡಿಸ್ಟ್ರಿಕ್ಟ್ ಆ್ಯಂಡ್ ಟೌನ್ ಕಂಟ್ರಿ ಪ್ಲ್ಯಾನಿಂಗ್, ಮತ್ತು BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, BBMP ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈ ಥರ ಇದರಿಂದ BMRDA ಮತ್ತು ಬೈಯಪ್ಪ ಅಪ್ರೂವ್ಡು, ಈ ಥರ ಲೋಕಲ್ ಅಥಾರಿಟಿಯಿಂದ ನಮಗೆ ಲೇಔಟು ಅಪ್ರೂವ್ ಆಗಿರುತ್ತೆ, ಸ್ಯಾಂಕ್ಷನ್ ಆಗಿರುತ್ತೆ. ಆ ಅದರಲ್ಲೆಲ್ಲ ಸೈನು ಸೀಲು ಎಲ್ಲ ಹಾಕಿರ್ತಾರೆ. ಮತ್ತು ಲೇಔಟ್ ಪ್ಲ್ಯಾನ್ ಅಪ್ರೂವ್ಡ್ ಲೇಔಟಲ್ಲಿ ಸಿವಿಕ್ ಕಮ್ಯುನಿಟೀಸು, ಪಾರ್ಕ್ಸು, ಅದಕ್ಕೆಲ್ಲ ಡ್ರೈನೇಜು, ರೋಡು ಎಲ್ಲನೂ ಫಾರ್ಮೇಷನ್ ಕ್ಲೀನಾಗಿ ಆಗಿರುತ್ತೆ. ಎಲ್ಲದಕ್ಕೂ ಇಷ್ಟಿಷ್ಟು ಪಾರ್ಕ್ಸ್ಗಿಷ್ಟು, ಸಿವಿಕ್ ಕಮ್ಯುನಿಟೀಸ್ಗಿಷ್ಟು ಅಂತ ಟೋಟಲ್ ಏರಿಯಾದಲ್ಲಿ ಇಷ್ಟು ಶೇರು ಅಂತ ಎಲ್ಲದಕ್ಕೂ ಡಿವೈಡ್ ಆಗಿರುತ್ತೆ. ಅದು ಲೇಔಟ್ ಅಪ್ರೂವಲ್ ಪ್ಲ್ಯಾನು ನಮಗೆ ಈಸಿಯಾಗಿ ರೀಸೇಲ್ ಆಗುತ್ತೆ ಮತ್ತು ರೀಸೇಲ್ ವ್ಯಾಲ್ಯೂನೂ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದರೆ ಅದರಲ್ಲೆಲ್ಲ ಸಿವಿಕ್ ಕಮ್ಯುನಿಟೀಸ್ ಇರುತ್ತೆ, ಎಲ್ಲ ರೋಡು ಡ್ರೈನೇಜು ಎಲ್ಲ ಆಗಿರುತ್ತೆ. ಯೂಶ್ವಲಿ ಏನು ಪ್ರಾಬ್ಲಮ್ಸು ಬರಲ್ಲ ಲೇಔಟ್ ಪ್ಲ್ಯಾನಲ್ಲಿ. ನಮಗೆ ರೆವಿನ್ಯೂ ಸೈಟ್ಸ್ ಏನಪ್ಪ ಅಂದರೆ ರೆವಿನ್ಯೂ ಸೈಟ್ಸು ನಮಗೆ ಚೀಪರ್ ರೇಟಲ್ಲಿ ಸಿಗುತ್ತೆ, ಬಟ್ ಅದು ಸ್ವಲ್ಪ ರಿಸ್ಕಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿಬಿಟ್ಟು ನಾವು ತಗೋಬೇಕು. ನಿಮಗೆ ಚೀಪಾಗಿ ಬೇಕು ಅಂದರೆ ರೆವಿನ್ಯೂ ಸೈಟ್ಸ್ ತಗೋಬೇಕು, ಬಟ್ ರಿಸ್ಕಿ, ಅದು ಹೇಳೋಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೀನಾಗಿ ವೆರಿಫೈ ಮಾಡಬೇಕು. ಅಪ್ರೂವ್ಡ್ ಲೇಔಟಲ್ಲಿ ಸೇಫರ್ ಆಪ್ಷನ್, ಅದು ನೀವು ತಗೋಬೋದು. ಡಾಕ್ಯುಮೆಂಟ್ಸ್ ಅದರಲ್ಲೂ ಚೆಕ್ ಮಾಡಬೇಕು, ಬಟ್ ಅದು ಮೇಜರ್ ಪ್ರಾಬ್ಲಮ್ಸ್ ಅಂತ ಏನು ಬರಲ್ಲ. ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ನಾವು ಯಾವ ಸೈಟ್ ತಗೊಳ್ಳೋದು, ರೆವಿನ್ಯೂ ಸೈಟಾ ಅಪ್ರೂವ್ಡ್ ಲೇಔಟ್ ಸೈಟಾ ಅಂತ. ಸೊ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ರೆವಿನ್ಯೂ ಸೈಟ್ ಅಂದರೆ ಏನು, ಅಪ್ರೂವ್ಡ್ ಲೇಔಟ್ ಸೈಟ್ ಅಂದರೆ ಏನು ಅಂತ. ಈ ನನ್ನ ವೀಡಿಯೋ ನಿಮಗೆ ಫುಲ್ ನೋಡಿದ್ರೆ ಅರ್ಥ ಆಗುತ್ತೆ. ಪ್ಲೀಸ್ ನನ್ನ ವೀಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ನಿಮಗೆ ಏನಾದರೂ ಪ್ರಾಪರ್ಟಿ ಬಗ್ಗೆ ಟಿಪ್ಸ್ ಬೇಕು ಅಂದರೆ ನನ್ನ ಕಮೆಂಟಲ್ಲಿ ಪಿನ್ ಮಾಡಿ, ನಾನು ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.